ಬೇಲೂರು ತಾಲೂಕಿನ ಹಳೆಬೀಡಿನ ಮೂಲಕ ತೆರಳುವ ರಾಷ್ಟ್ರೀಯ ಹೆದ್ದಾರಿಯ ಮುಖ್ಯ ರಸ್ತೆ ಪಕ್ಕದಲ್ಲಿ ನಿರಂತರವಾಗಿ ತ್ಯಾಜ್ಯಗಳನ್ನು ಎಸೆದು ಹೋಗುವ ಘಟನೆಗಳು ಹೆಚ್ಚುತ್ತಿದ್ದು ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಆಶ್ಚರ್ಯವೆಂದರೆ ಇಂತಹ ಅವೈಜ್ಞಾನಿಕ ಕೆಲಸಕ್ಕೆ ಕೆಲವು ವಿದ್ಯಾವಂತರು ವಾಹನ ಸವಾರರೇ ಕಾರಣರಾಗಿದ್ದಾರೆ ಎಂಬುದು ಸ್ಥಳೀಯರು ದೂರಿದ್ದಾರೆ. ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ಮತ್ತು ಕೆಲವು ಸಾರ್ವಜನಿಕರ ವರ್ತನೆಯಿಂದಾಗಿ ರಸ್ತೆ ಪಕ್ಕದಲ್ಲಿ ಪ್ಲಾಸ್ಟಿಕ್, ಕಸ, ತ್ಯಾಜ್ಯ ವಸ್ತುಗಳ ರಾಶಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ವಾಹನಗಳಲ್ಲಿ ಬಂದು ಕಸದ ಚೀಲಗಳನ್ನು ರಸ್ತೆಯ ಪಕ್ಕಕ್ಕೆ ಎಸೆದು ಹೋಗುತ್ತಿರುವ ಘಟನೆಗಳು ಕಂಡುಬರುತ್ತಿವೆ. ಇದರಿಂದ ಹಾದು ಹೋಗುವ ವಾಹನ ಸವಾರರಿಗೆ ದುರ್ಗಂಧ, ಮಣ್ಣು, ಅಸ್ವಚ್ಛ ಪರಿಸರ ತೊಂದರೆ ಮಾಡುತ್ತಿದೆ. ಈ ತ್ಯಾಜ್ಯ ರಾಶಿಯ ಮೇಲೆ ನಾಯಿಗಳು ಬಂದು ಎಳೆದು ಹರಡುವುದರಿಂದ ಪ್ರದೇಶ ಇನ್ನಷ್ಟು ಗಲೀಜಾಗ್ತಿದೆ. ರಸ್ತೆ ಪಕ್ಕದಲ್ಲಿ ಗ್ರಾಮ ಇರುವುದರಿಂದ ಸ್ಥಳೀಯರು ದಿನನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ದುರ್ವಾಸನೆ ಹೊರಡುವ ಪ್ಲಾಸ್ಟಿಕ್, ಅಸ್ವಚ್ಛ ಪರಿಸರದಿಂದ ಹಲವಾರು ಕಾಯಿಲೆಗಳು ಭೀತಿ ಎದುರಾಗಿದೆ ಎಂದು ನಿವಾಸಿಗಳು ತಿಳಿಸಿದ್ದಾರೆ. ನಾವು ಹೋಗ್ಬರೋಕ್ಕೆ ಎಲ್ಲಕ್ಕೂ ಭಾಳ ತೊಂದರೆ ಇದೆ. ಇಲ್ಲಿ ತಂದು ನೈಟು ಗೋಡೆ ಕಸ ಎಲ್ಲದು ಕೆಟ್ಟದೆಲ್ಲ ತಂದು ಹಾಕಿ ಇಲ್ಲಿ ಓಡಾಡೋಕ್ಕೆ ಸಮಸ್ಯೆ ಆಗ್ಬಿಡುತ್ತೆ. ಓಡಾಡೋಕ್ಕಾಗಲ್ಲ, ವಾಸನೆ ಇಲ್ಲಿ ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಗಬ್ಬು ವಾಸನೆ ಆಗಿಬಿಟ್ಟು ಇಲ್ಲಿ ಭಾಳ ತೊಂದರೆ ಆಗಿದೆ. ಇದೆಲ್ಲ ಬಂದು ನೀವು ಕ್ಲೀನ್ ಮಾಡಿಸಿ ಇಲ್ಲಿ ಒಂದು ಬೋಲ್ಡ್ ಹಾಕಿರಿ, ಯಾರು ಇದು ಮಾಡಲ್ಲ ಅಂತ ಒಂದು ದಂಡ ಅಂತ ಒಂದು ನೀವು ಬೋಲ್ಡಲ್ಲಿ ತೋರಿಸಿರೆ ಇಲ್ಲಿ ಯಾರು ಬಂದು ಹಾಕಲ್ಲ. ಇಲ್ಲೆಲ್ಲ ಚೆನ್ನಾಗಿ ಇದಾಗುತ್ತೆ. ಇಲ್ಲಿ ಸುಮಾರು ಜನ ಬಂದು ಕಸ ಹಾಕ್ತಿದ್ದಾರೆ. ಅವ್ರಿಗೆ ಹೇಳಿದ್ರು ನೀವೇನು ಕೇಳೋಕ್ಕೆ ಪಂಚಾಯತಿಯವರೇ ಕೇಳಲ್ಲ, ನೀವೇ ಕೇಳ್ತೀರಾ ಅಂತಾರೆ. ದಯವಿಟ್ಟು ಪಂಚಾಯತಿಯಿಂದ ಮನವಿ ಮಾಡಿ ಲಾಟದನ್ನು ನಿಲ್ಲಿಸಿ. ದಯವಿಟ್ಟು ಇಲ್ಲಿ ತಿರುಗಾಡೋ ಜನಕ್ಕೆಲ್ಲ ತೊಂದರೆ ಆಗ್ತಾಯಿದೆ. ವಾಸನೆ ತುಂಬ ಬರ್ತೈತೆ, ಕೋಳಿಗೆಲ್ಲ ಗಲೀಜಾಗ್ತಾರೆ. ಇಲ್ಲಿ ತಿರುಗಾಡೋದು ವಾಸನೆ ಬರುತ್ತೆ. ತುಂಬ ಜನ ಇಲ್ಲಿ ಬರೋದು ಅಸಹ್ಯ ಪಡ್ತಿದ್ದಾರೆ. ದಯವಿಟ್ಟು ಇದೊಂದು ಸಮಸ್ಯೆ ಬಗೆಹರಿಸ್ಕೊಡಿ. ಕಸ ಪ್ರತಿಯೊಂದು ನಾಯಿಗಳು